ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತು ನಾನು ಕಬ್ಬಿಗೆ ಬಡಿಯಾಕೆ ಜೀವಾಮೃತನ ರೆಡಿ ಮಾಡಿದ್ದೀನಿ. ಸೊ ಯಾವ್ಯಾವ ರೀತಿ ಮಾಡಿದ್ದೀನಿ, ಏನೇನು ಹಾಕಿದ್ದೀನಿ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಬೇಕಾದರೆ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ಸೊ ಈಗ ಜಸ್ಟ್ ನಾನು ಮಾಡಿರೋದು 1 ಎಕರೆಗೆ ಮಾತ್ರ. ಈ ಫುಲ್ ಡ್ರಮ್ಮಲ್ಲಿರೋದು ಕೇವಲ 1 ಎಕರೆಗೆ ಮಾತ್ರ. ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು. ಸೊ ಕಬ್ಬು ಈ ರೀತಿ ಆಗಿದೆ ಈಗ. ಸೊ ಫಸ್ಟು ನೋಡ್ತಾ ಇರ್ಬೋದು. ಸೊ ಈಗ ಓಪನ್ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟು ಹೋಗಿರೋದು. ಸೊ ನಾನು ಬೆಳಗ್ಗೆ ಮಾಡಿ ತೋರಿಸ್ಬೇಕಂತ ಮಾಡಿದ್ದೆ. ಸೊ ಬಟ್ ಆದರೆ ಆಗಲಿಲ್ಲ. ಸೊ ಅದೇ ಮೊಬೈಲ್ ಸ್ವಿಚ್ ಆಫ್ ಆದ ಕಾರಣ ನನಗೆ ಫುಲ್ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದನ್ನು ರೊಟೇಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ಸೊ ಎಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಸೊ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಏನಾದರೂ ತಿರುಗಿಸಿದ್ರೆ ಸೊ ಅಲ್ಲಿರುವಂಥ ಜೀವಾಣುಗಳೇನಾಗ್ತವೆ, ಸೊ ಅದರ ಮಾರಣ ಹೋಮ ಆಗಿಬಿಡ್ತೈತಿ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಯಾವ ಪೊಸಿಷನ್ದಾಗ ತಿರುಗಿಸ್ಬೇಕು ಎಲ್ಲನೂ ನೀವು ಮೊದಲ ಕಲ್ಕೋಬೇಕು. ಸೊ ವಾಚ್ ಅಂತಂದರೆ ಎಡದಿಂದ ಬಲಕ್ಕೆ ತಿರುಗಿಸ್ಬೇಕು. ಹೇಳ್ಬೇಕಂದ್ರೆ ಎಡದಿಂದ ಬಲಕ್ಕೆ ತಿರುಗಿಸಿದ್ರೆ ಮಾತ್ರ ಈ ಜೀವಾಮೃತ ಕರೆಕ್ಟಾಗಿ ಇರುತ್ತೆ. ಸೊ ಈಗ ನಾವು ತಿರುಗಿಸ್ಬೇಕು. ಸೊ ಇಲ್ಲೊಂದು ಕಟ್ಟಿಗೆ ಇಟ್ಟಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು. ಸೊ ಈ ರೀತಿ ತಿರುಗಿಸ್ಬೇಕು ಅಂತಂದರೆ ಎಡದಿಂದ ಬಲಕ್ಕೆ ಇದನ್ನು ತಿರುಗಿಸ್ಬೇಕು. ಸೊ ಇಲ್ಲಿ ಕಡ್ಡಿ ಕಸರಿದೆ, ಯಾಕಂತಂದರೆ ಸೊ ಇದನ್ನು ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ನಾನು ಏನು ಮಾಡಬೇಕಂತಂದೇನೆಂದರೆ ಸೊ ಪಂಪ್ಗೆ ಹಾಕುವಾಗನೇ ಸೋಸ್ ತೆಗೆದು ಸೊ ಹಾಕೋತೀನಿ. ಸೊ ಈ ರೀತಿ ತಿರುಗಿದ್ರೆ ಏನಾಗುತ್ತೆ, ಸೊ ವಾಚ್ ಯಾವ ರೀತಿ ತಿರುಗುತ್ತಲ್ಲ, ಸೊ ಇದು ಗಡಿಯಾರ ತಿರುಗಿಸೋ ರೀತಿ ನಾವು ಇದನ್ನು ತಿರುಗಿಸ್ಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಆಗಿ ಸೊ ಬೇರೆ ರೊಟೇಷನಲ್ಲಿ ತಿರುಗಿಸಿದರೆ ಇದರಲ್ಲಿರೋ ಜೀವಾಣುಗಳೇನಾಗುತ್ತೆ, ಸಾಯ್ತವೆ. ಸೊ ಅದಕ್ಕೆ ಸೊ ಇದನ್ನು ಕರೆಕ್ಟಾಗಿ ತಿರುಗಿಸಿದರೆ ಸೊ ನಿಮಗೆ ಒಳ್ಳೆಯ ಫಲಿತಾಂಶನ ಕೊಡ್ಬೋದು. ಕೆಲವ್ರು ಏನು ಹೇಳ್ತಾರೆ, ಸೊ ಯಾವ ರೀತಿ ಬೇಕಾದರೂ ತಿರುಗಿಸಿದ್ರು ನಡೆಯುತ್ತೆ. ಸೊ ನೆಕ್ಸ್ಟು ಅದೇನು ಬೇಡಪ್ಪ, ಸೊ ಆಕಳ ಉಚ್ಚೆ ಅಂತಂದರೆ ಗೋಮೂತ್ರ, ಆಮೇಲೆ ಅದರ ಸಗಣಿ ಹಾಕಿ ಕಲಿಸಿ ಆಮೇಲೆ ಏನೇನೋ ಹಾಕಿ ಸೊ ಸ್ಪ್ರೇ ಮಾಡಿದರೆ ಆಯಿತು, ಸೊ ರಿಸಲ್ಟ್ ಬಂದುಬಿರುತ್ತೆ ಅನ್ನೋ ಒಂದು ಮಾತಿರುತ್ತೆ. ಅದು 100% ಸುಳ್ಳು. ಸೊ ಮಾಡುವ ವಿಧಾನ ಸರಿಯಾಗಿದ್ದರೆ ಬರುವ ಫಲಿತಾಂಶವೂ ನಿಜವಾಗಿಯೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಇದೆ ಈಗ ಶುಗರ್ ಕೇನು. ಸೊ ನೆಕ್ಸ್ಟು ಇದನ್ನು ಹೊಡೆದ ಮೇಲೆ ಸೊ ನಾನು ಮಾಡ್ತಾ ಇರೋದು ಅದಕ್ಕೆ, ಸೊ ಆ ಕಬ್ಬಿಗೆ ಮಾಡ್ತಾಯಿದ್ದೀನಿ, ಮೇಲಿನ ಕಬ್ಬಿಗೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದಿಲ್ಲ ಅಂತಂದರೆ ಸ್ವಲ್ಪ ಬೆಳವಣಿಗೆ ಸರಿಯಾಗಿಲ್ಲ. ಸೊ ಅದಕ್ಕೆ ಇದನ್ನು ಸ್ಪ್ರೇ ಕೊಡ್ತಾಯಿದ್ದೀನಿ ಮೊದಲು. ಸೊ ಇದು ಸ್ಪ್ರೇ ಆದಮೇಲೆ ಸೊ ಆಮೇಲೆ ಇನ್ನೂ ಗೊಬ್ಬರ ಒಂದು ಹಿಡಿನೂ ಗೊಬ್ಬರ ಹಾಕಿಲ್ಲ. ಈ ಯಾವುದೇ ಕಬ್ಬಿಗೆ ಒಂದು ಹಿಡಿನೂ ಗೊಬ್ಬರ ಹಾಕಿಲ್ಲ. ಮೊದಲೇ ಗೊಬ್ಬರ ಸಿಗೋದ್ರೆ ಸೊ ಈ ಸಾರಿ ನೋಡಬೇಕು, ಗೊಬ್ಬರ ಸಿಕ್ಕಿದ್ರೆ ಹಾಕ್ತೀನಿ. ಸೊ ಹಾಕಿದರೆ ಯಾವ ಗೊಬ್ಬರ ಹಾಕಿದ್ನು ಅಂತಲೇ ಹೇಳ್ತೀನಿ. ಸೊ ಈ ಜೀವಾಮೃತ ಈ ರೀತಿಯಾಗಿದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಹೇಳಿ, ಸೊ ನಾನು ಖಂಡಿತ ಕೊಡ್ತೀನಿ ಯಾವ ರೀತಿ ರೆಡಿ ಮಾಡಬೇಕು ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ರೈತರ ಬಗ್ಗೆ ವಿಡಿಯೋ ಬೇಕಾದರೆ ಮತ್ತು ಬ್ಲಾಗ್ಸು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗೆ ಭೇಟಿ ಆಗೋಣ. ಎಲ್ಲರಿಗೂ ಬಾಯ್.